ವಾಲ್ಮೀಕಿ ನಿಗಮದ ಅಪ್ಡೇಟ್ ಕೊಡ್ತೀನಿ. ಆಲ್ರೆಡಿ SIT ಅಂದರೆ 2 ತನಿಖಾ ಸಂಸ್ಥೆಗಳು SIT ಆಲ್ರೆಡಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿತ್ತು. ಅದರಲ್ಲಿ ನಾಗೇಂದ್ರ ಮತ್ತು ದದ್ದಲ್ ಹೆಸರು ಇರಲೇ ಇಲ್ಲ. ಈಗ ED ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದೆ, ಅದರಲ್ಲಿ ನಾಗೇಂದ್ರ A1. ನೋಡಿದ್ರಾ ಹೆಂಗೆ ಒಬ್ಬೊಬ್ಬರನ್ನ ಬಚಾವ್ ಮಾಡ್ಲಿಕ್ಕೆ ಹೋಗ್ತಾರೆ. ಆ ಪೊಲೀಸರಿಗೆ ಸಿಕ್ಕದು ಇವ್ರಿಗೆ ಹೆಂಗೆ ಸಿಕ್ಬಿಡ್ತದೆ. ಅದಕ್ಕೆ ಹೇಳೋದು, ನಾವು ರಾಜಕಾರಣ ಹಸ್ತಕ್ಷೇಪ ಮಾಡಬಾರ್ದು. ತಪ್ಪು ಮಾಡೋದು ತಪ್ಪೇ. ನಾನು ಪದೇ ಪದೇ ಹೇಳ್ತಾ ಇದ್ದೆ, ನಾಗೇಂದ್ರ ರಾಜೀನಾಮೆ ಕೊಟ್ಟಾಗ ಮುಖ್ಯಮಂತ್ರಿಗಳಾದಿಯಾಗಿ ಎಲ್ಲರೂ ಕೂಡ ಯಾಕೆ ಹಿಂಗೆ ಆ ಪ್ರೈಸ್ ಕೊಡುವಂಗೆ ತಗೊಂಡಿದ್ರು ಅಂತೇಳಿ. ನೋಡಿ ಈ ಥರ ಯಾಕೆ ತಗೊಂಡಿದ್ರು? ಸಿದ್ದರಾಮಯ್ಯ ಒಬ್ಬ ಭ್ರಷ್ಟಾಚಾರ ಏನಾದರೂ ಒಬ್ಬ ಮಾಡಿದರೆ ಈ ಥರ ತಗೋತಾರ? ಯಾಕೆ ತಗೊಂಡಿದ್ದು? ಈಗ ED ಹೇಳ್ತಾ ಇದೆ 20 ಕೋಟಿ ರೂಪಾಯಿ ಬಳ್ಳಾರಿ ಎಲೆಕ್ಷನ್ಗೆ ಖರ್ಚಾಗಿದೆ. ಬಳ್ಳಾರಿ ಎಲೆಕ್ಷನ್ಗೆ ಖರ್ಚಾಗಿದೆ ಅಂತಂದರೆ ಯಾರಿಗೆ? ತುಕಾರಾಮ್, ಇವರ ತಮ್ಮ ಅಣ್ಣ ಏನಲ್ಲ, ಯಾರ್ದು ನಾಗೇಂದ್ರ. ಅದು ಹಾಗಿದ್ರೆ ಕಾಂಗ್ರೆಸ್ಗಾಗಿ ಕೆಲಸ ಮಾಡಿದ್ದಾರೆ, ಅವರು ಪಕ್ಷಕ್ಕಾಗಿ ಕೆಲಸ ಮಾಡಿದ್ದಾರೆ, ಹೈಕಮಾಂಡ್ಗೂ ಗೊತ್ತಿರುತ್ತೆ. ಹಾಗಾಗಿ ಇವರನ್ನು ರಕ್ಷಣೆ ಮಾಡುವಂಥ ಪ್ರಯತ್ನಗಳಾಗತ್ತೆ. ಇವರ ಮೇಲೆ ಆರೋಪ ಬಂದ ತಕ್ಷಣ ದೆಹಲಿಗೆ ಹೋಗಿದ್ರು. ಆ ಫೋಟೋ ನೋಡಿನೇ ನಾನು ಹೇಳಿದ್ದೆ, ಇದರಲ್ಲಿ ಪಾರ್ಟಿದೇನೋ ಕೆಲಸ ಆಗಿದೆ, ಇಲ್ಲಿ ಎಲೆಕ್ಷನ್ಗೆ ದುಡ್ಡು ಬಳಕೆ ಆಗಿದೆ. ಸ್ವಂತಕ್ಕೇನಾದರೂ ಲಪಟಾಯಿಸುವಂಥ ಪ್ರಯತ್ನಗಳನ್ನು ನಾಗೇಂದ್ರ ಮಾಡಿದ್ದಿದ್ದರೆ ಸಿದ್ದರಾಮಯ್ಯನವರು ಈ ಥರ ರಾಜೀನಾಮೆ ಪಡೀತಾ ಇರಲಿಲ್ಲ. ಆ ಡೌಟ್ ಇವತ್ತು ಕ್ಲಿಯರ್ ಆಗಿದೆ. ಅದರ ಬಗ್ಗೆ ಒಂದು ಪ್ಯಾಕೇಜ್. ವಾಲ್ಮೀಕಿ ನಿಗಮ ಭ್ರಷ್ಟಾಚಾರ ಚಾರ್ಜ್ ಶೀಟ್ ಸಲ್ಲಿಕೆ. ED ಅಧಿಕಾರಿಗಳ ದೋಷಾರೋಪ ಪಟ್ಟಿಯಲ್ಲೇನಿದೆ? ವಾಲ್ಮೀಕಿ ನಿಗಮದಲ್ಲಿ ಭ್ರಷ್ಟಾಚಾರ ಪ್ರಕರಣದ ಚಾರ್ಜ್ ಶೀಟ್ ಅನ್ನ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಸಲ್ಲಿಸಿದ್ದಾರೆ. ಒಟ್ಟು 4970 ಪುಟಗಳ ದೋಷಾರೋಪ ಪಟ್ಟಿಯಲ್ಲಿ ಮಾಜಿ ಸಚಿವ ಬಿ ನಾಗೇಂದ್ರ ಮೊದಲ ಆರೋಪಿಯಾಗಿದ್ದಾರೆ. ಬಹುಕೋಟಿ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣದ ತನಿಖೆಗೆ ರಾಜ್ಯ ಸರ್ಕಾರ ರಚಿಸಿದ್ದ SITಯಿಂದ ಬಚಾವಾಗಿದ್ದ ಮಾಜಿ ಸಚಿವ ಬಿ ನಾಗೇಂದ್ರ ಇದೀಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹೌದು, ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಮಾಜಿ ಸಚಿವ ನಾಗೇಂದ್ರ ಪಾತ್ರ ಇಲ್ಲವೇ ಇಲ್ಲ ಎಂದು ಮುಖ್ಯಮಂತ್ರಿ ಆದಿಯಾಗಿ ಎಲ್ಲ ಕಾಂಗ್ರೆಸ್ ನಾಯಕರು ಸಹ ಹೇಳಿದರು. ಇದಷ್ಟೇ ಅಲ್ಲದೆ ಹಗರಣದ ತನಿಖೆಗಾಗಿ ರಾಜ್ಯ ಸರ್ಕಾರ ರಚಿಸಿದ್ದ SIT ಸಲ್ಲಿಸಿದ್ದ ಚಾರ್ಜ್ ಶೀಟ್ನಲ್ಲೂ ಕೂಡ ನಾಗೇಂದ್ರ ಹೆಸರು ಉಲ್ಲೇಖಿಸಿರಲಿಲ್ಲ. ಆದರೆ ಇದೀಗ ಜಾರಿ ನಿರ್ದೇಶನಾಲಯ ಸಲ್ಲಿಸಿರುವ ಚಾರ್ಜ್ ಶೀಟ್ನಲ್ಲಿ ಸ್ಫೋಟಕ ಅಂಶಗಳು ಬಯಲಾಗಿದೆ. ಈಗ ನಾವ್ಯಾರೋ ಹೇಳಿದ್ದು ಹೇಳಿಕೆ ಮುಖ್ಯ ಅಲ್ಲ. ಅವರು ಏನು ತನಿಖಾ ಸಂಸ್ಥೆಗಳು ಅದಕ್ಕೆ ಸಿಕ್ಕಿದಂಥ ಎವಿಡೆನ್ಸ್ಗಳ ಮೇಲೆ ಆಧಾರದ ಮೇಲೆ ಅವರು ತೀರ್ಮಾನ ಮಾಡ್ತಾರೆ. ನಾವಿಲ್ಲಿ ನಿಮ್ಮ ಮುಂದೆ ಒಂದು ಹೇಳಿಕೆ ಕೊಡ್ತೀವಿ, ಹೌದು ಇದು ಅವ್ರ ಪಾತ್ರ ಇಲ್ಲ ಅಂತ. ಅದು ಮೇಲ್ನೋಟಕ್ಕೆ. ಆದರೆ ತನಿಖೆ ಮಾಡಿದಾಗ ಗೊತ್ತಾಗುತ್ತೆ. ಸತ್ಯಾಸತ್ಯತೆಗಳು ಗೊತ್ತಾಗೋದು ಯಾವಾಗ ಅಂದರೆ ತನಿಖೆ ಮಾಡಿದಾಗ. ಆ ತನಿಖೆಯಲ್ಲಿ ಅವ್ರ ಪಾತ್ರ ಇದೆ ಅಂತ ED ಅವರು ಹೇಳಿದ್ದಾರೆ, ಚಾರ್ಜ್ ಶೀಟಲ್ಲಿ ಹೇಳಿದ್ದಾರೆ ಅಂತ. ಅದನ್ನು ನೋಡೋಣ, ಮುಂದೆ ಇನ್ನೂ ಅವರು ಅಂತಿಮವಾಗಿ ತಿಳಿಸ್ಬೇಕಲ್ಲ. ಹಗರಣದಲ್ಲಿ 187 ಕೋಟಿ ಪೈಕಿ 84 ಕೋಟಿ ಅಕ್ರಮ ವಹಿವಾಟು ಪತ್ತೆಯಾಗಿದ್ದು ಮಾಜಿ ಸಚಿವ ಬಿ ನಾಗೇಂದ್ರರೇ ಮೊದಲ ಆರೋಪಿಯಾಗಿದ್ದಾರೆ. ಅಲ್ಲದೆ A2 ಬ್ರೋಕರ್ ಸತ್ಯನಾರಾಯಣ ವರ್ಮಾ, ವಾಲ್ಮೀಕಿ ನಿಗಮದ ಮಾಜಿ MD JG ಪದ್ಮನಾಭ ಸೇರಿ ಒಟ್ಟು 25 ಆರೋಪಿಗಳ ವಿರುದ್ಧ ED ತನ್ನ ದೋಷಾರೋಪ ಪಟ್ಟಿಯನ್ನು ದಾಖಲಿಸಿದೆ. ಇನ್ನು PMLA ಆಕ್ಟ್ ಸೆಪ್ಟೆಂಬರ್ 3 ಮತ್ತು 4 ಅಡಿ ಅಪರಾಧ ಸಾಬೀತಾಗಿದೆ. ನಾಗೇಂದ್ರ ಮತ್ತು ಗ್ಯಾಂಗ್ ಅಕ್ರಮ ನಡೆಸಿರೋದು ದೃಢ ಎಂದು ಉಲ್ಲೇಖಿಸಿದೆ. ವಾಲ್ಮೀಕಿ ಹಗರಣ ವಿರೋಧಿಸಿ ಕೇಸರಿ ಕಹಳೆ. ಮೂಡ ಹಗರಣದಲ್ಲಿ CM ಸಿದ್ದರಾಮಯ್ಯ ರಾಜೀನಾಮೆ ವಿರೋಧಿಸಿ ಪಾದಯಾತ್ರೆ ಮಾಡಿದ್ದ ದೋಸ್ತಿಗಳು ಇದೀಗ ವಾಲ್ಮೀಕಿ ಹಗರಣದ ವಿಚಾರವಾಗಿ 2ನೇ ಪಾದಯಾತ್ರೆಗೆ ಸಜ್ಜಾಗಿದೆ. ಬಳ್ಳಾರಿಯಿಂದ ಪಾದಯಾತ್ರೆಗೆ ಹೈಕಮಾಂಡ್ ಸಹ ಅಸ್ತು ಎಂದಿದ್ದು ಶೀಘ್ರದಲ್ಲೇ ಪಾದಯಾತ್ರೆ ಬಗ್ಗೆ ಅಧಿಕೃತ ನಿರ್ಧಾರ ಹೊರಬೀಳಲಿದೆಯಂತೆ. ಪಾದಯಾತ್ರೆ ಮಾಡಬೇಕು ಅಂತೇಳಿ ಈಗಾಗಲೇ ಕೆಲವು ಹಿರಿಯರೆಲ್ಲ ಕೇಳಿದ್ದಾರೆ. ಆದ್ದರಿಂದ ನಾವು ಕೂಡ ಹೈಕಮಾಂಡ್ನ ಅಪ್ಪಣೆ ಪಡಿಬೇಕು ಅಂತಿತ್ತು. ಅವರು ಕೂಡ ಒಪ್ಪಿದ್ದಾರೆ, ಮಾಡ್ಬೋದು ಅಂತ. ಅದರ ತೀರ್ಮಾನಗಳನ್ನೆಲ್ಲ ಅಧ್ಯಕ್ಷರು ಮಾಡಿದ್ದಾರೆ. ಇನ್ನು ED ದೋಷಾರೋಪ ಪಟ್ಟಿ ಸಲ್ಲಿಕೆ ಬೆನ್ನಲ್ಲೇ CM ಸಿದ್ದರಾಮಯ್ಯ ನೇತೃತ್ವದಲ್ಲಿ ವಾಲ್ಮೀಕಿ ನಿಗಮದ ಪ್ರಗತಿ ಪರಿಶೀಲನಾ ಸಭೆ ನಿಗದಿಯಾಗಿತ್ತು. ಕಾರಣಾಂತರಗಳಿಂದ ಈ ಸಭೆಯನ್ನ CM ತಾತ್ಕಾಲಿಕವಾಗಿ ಮುಂದೂಡಿಕೆ ಮಾಡಿದ್ರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ಈಗ ಅರ್ಥ ಆಯ್ತಲ್ಲ, ನಾಗೇಂದ್ರ ಅವರನ್ನು ಉಳಿಸೋದಕ್ಕೆ ಮುಖ್ಯಮಂತ್ರಿ ಆದಿಯಾಗಿ ಯಾಕಿಷ್ಟೆಲ್ಲ ಪ್ರಯತ್ನ ಪಟ್ಟರು. ನಾವು ಹೇಳಿದ್ವಿ ಅವತ್ತೇ ಆ ರಾಜೀನಾಮೆ ಪತ್ರ ತಗೊಳ್ಳುವಂಥ ಸಂದರ್ಭದಲ್ಲಿ ಯಾಕಿಷ್ಟೆಲ್ಲ ಪ್ರೀತಿಯಿಂದ ತಗೋತಾ ಇದ್ದಾರೆ. ಕಿಟ್ಟೋಗು ಅಂತ ಹೇಳಬೇಕಿತ್ತು ಸಿದ್ದರಾಮಯ್ಯನಂಥ ವ್ಯಕ್ತಿತ್ವ, ಹೇಳಲಿಲ್ಲ. ಅಂದರೆ ಕೇಂದ್ರದಿಂದ ಅಥವಾ ಕೇಂದ್ರ ಹೈಕಮಾಂಡ್ನಿಂದ, ಕಾಂಗ್ರೆಸ್ ಹೈಕಮಾಂಡ್ ಪ್ರೆಷರ್ ಆಗಿರುತ್ತೆ. ಮತ್ತು ಗೊತ್ತಿದೆ MP ಎಲೆಕ್ಷನ್ಗೆ 20 ಕೋಟಿ ಅದನ್ನು ಇಡಿ ಹೇಳಿದೆ. ಆದರೆ ಆಶ್ಚರ್ಯ ಏನು ಗೊತ್ತಾ, 2 ತನಿಖಾ ಸಂಸ್ಥೆಗಳು ಚಾರ್ಜ್ ಶೀಟ್ ಮಾಡಿದೆ. ಒಂದು ಚಾರ್ಜ್ ಶೀಟಲ್ಲಿ ಇವರು ಇಲ್ಲವೇ ಇಲ್ಲ. CID SIT ಮಾಡಿದಂಥ ತನಿಖಾ ಚಾರ್ಜ್ ಶೀಟಲ್ಲಿ ಹೆಸರೇ ಇಲ್ಲ. ಇಡಿ ಮಾಡಿದ್ರಲ್ಲಿ ನಂಬರ್ 1 A1 ಬರೋಬ್ಬರಿ ನೋಡಿ. ಈಗ ಎರಡು ತನಿಖಾ ಸಂಸ್ಥೆಗಳು ಯಾವ ರೀತಿ ತನಿಖೆ ಮಾಡ್ತು, ಚಾರ್ಜ್ ಶೀಟ್ ಕೊಡ್ತು ಅಂತ ಹೇಳ್ತೀನಿ. ಬರೋಬ್ಬರಿ 4970 ಪುಟಗಳ ಚಾರ್ಜ್ ಶೀಟ್, 1000 ಜಾಸ್ತಿ ದರ್ಶನ್ ವಿಚಾರಕ್ಕೆ ಬಂದರೆ. 25 ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಯಾವುದರಲ್ಲಿ, ಇಡಿ. 84 ಕೋಟಿ ರೂಪಾಯಿ ಅಕ್ರಮ ವಹಿವಾಟು ಪತ್ತೆಯಾಗಿದೆ, ಇಡಿ. ವಾಲ್ಮೀಕಿ ಹಗರಣದ ಕಿಂಗ್ ಪಿನ್ ನಾಗೇಂದ್ರ ಅಂತ ಇಡಿ ಹೇಳಿದೆ. ಬಳ್ಳಾರಿ ಲೋಕಸಭಾ ಚುನಾವಣೆಗೆ ಹಣ ಬಳಕೆಯಾಗಿದೆ ಅಂತ ಹೇಳಿದೆ. 20 ಕೋಟಿ 19 ಲಕ್ಷ ರೂಪಾಯಿ ಎಲೆಕ್ಷನ್ಗೆ ಖರ್ಚಾಗಿದೆ. ಪ್ರತಿ ಬೂತ್ಗೆ ಹಣದ ಹೊಳೆ ಹರಿದಿದೆ. ಇದು ಚಾರ್ಜ್ ಶೀಟ್ ಹೇಳೋದು. ಹಣ ಹಂಚಿಕೆ ಸಂಬಂಧ ಎಲ್ಲರ ಹೇಳಿಕೆ ರೆಕಾರ್ಡ್ ಆಗಿದೆ. ಇಡಿ ಚಾರ್ಜ್ 15 ಸಾಕ್ಷ್ಯ ಕಲೆ ಹಾಕಿದೆ ಜಾರಿ ನಿರ್ದೇಶನಾಲಯ ಸಾಕ್ಷ್ಯ. ಹೇಗೆ ದರ್ಶನ್ ವಿಚಾರದಲ್ಲಿ ಸಾಕ್ಷ್ಯ ಸಂಗ್ರಹ ಇದರಲ್ಲೂ ಹಂಗೆ ಇರುತ್ತೆ. ಬಟ್ ಇದು ದುಡ್ಡಿಗೆ ಸಂಬಂಧಪಟ್ಟದ್ದು. ಸ್ವತಃ ನಾಗೇಂದ್ರ 5.26 ಕೋಟಿ ರೂಪಾಯಿ ಬಳಕೆ ಪತ್ತೆ. ಹಗರಣದಲ್ಲಿ ಆರ್ಥಿಕ ಇಲಾಖೆ ಆಫೀಸರ್ಸ್ ಭಾಗಿ. ಆರ್ಥಿಕ ಇಲಾಖೆ ಆಫೀಸರ್ಸ್ PA ವಿಜಯಕುಮಾರ್ ಫೋನ್ನಲ್ಲಿ ಪ್ರಬಲ ಸಾಕ್ಷ್ಯ ಇದೆ. ಬಂಡಲ್ ಹಣದ ಫೋಟೋ ಇದೆ. ಸಪ್ಲೈ ಚೀಟ್ಸ್ ದಾಖಲೆ ಲಭ್ಯವಾಗಿದೆ. ಇದೆಲ್ಲವೂ ಕೂಡ ಯಾರು ಮಾಡಿದ್ದು, ಇಡಿಯ ಚಾರ್ಜ್ ಶೀಟ್. ಈಗ SIT ಚಾರ್ಜ್ ಶೀಟ್ ಕೊಡ್ತೀನಿ. SIT ಬರೋಬ್ಬರಿ 3072 ಪುಟಗಳ ಚಾರ್ಜ್ ಶೀಟ್. ಇಡಿಯಲ್ಲಿ 25 ಜನ ಆದರೆ ಇಲ್ಲಿ 12 ಜನ ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್. ಅಲ್ಲಿ ಮೇನ್ ನಾಗೇಂದ್ರ ಮತ್ತು PA ವಿಜಯಕುಮಾರ್. ಇಲ್ಲಿ ಇವರಿಬ್ಬರ ಹೆಸರಿಲ್ಲ. ಅರೆ ವಾಕ್ಯ. ಇಲ್ಲಿ ಇಡೀ ಹಗರಣದ ಕಿಂಗ್ ಪಿನ್ MD ಪದ್ಮನಾಭ ಅಧಿಕಾರಿಯ ತಲೆ ಕಟ್ಟಿದ್ರು. ಪಾಪ ಆತ ಇಲ್ಲ ಅಂತಲ್ಲ, ಆತನು ಇದ್ದಾನೆ. ಆತನನ್ನ ಕಟ್ಟಿಬಿಟ್ರೆ ಇವರನ್ನು ಸೇಫ್ ಮಾಡಿ. JJ ಪದ್ಮನಾಭ್, ಸತ್ಯನಾರಾಯಣ ಇಠಕಾರಿ, ಇತರೆ 12 ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಅಷ್ಟೇ. 45 ಕೋಟಿ ರೂಪಾಯಿ ವಶಕ್ಕೆ ಪಡೆದಿರೋ ಮಾಹಿತಿ. SIT ಚಾರ್ಜ್ ಶೀಟ್ನಲ್ಲೂ ದದ್ದಲ್ ಹೆಸರಿಲ್ಲ. ಈಗ ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ, ದದ್ದಲ್ದು ಯಾವುದೇ ಇನ್ವಾಲ್ವ್ಮೆಂಟ್ ಇದರಲ್ಲಿಲ್ಲ. ಆದರೆ ಅವರಿಗೆ ಗೊತ್ತಿರಬಹುದೇನು, ಯಾಕಂದರೆ ಚಂದ್ರಶೇಖರಯ್ಯ ಒಂದು ಮಾತನ್ನು ಹೇಳ್ತಾರೆ, ಅವರು ನಾನು ಹೋದೆ ಅವರನ್ನ ಭೇಟಿಯಾದೆ ಅಂತೇಳಿ. ಹಾಗಾಗಿ ಈ ಥರ ಆಗಿದೆ ಅಂತ ಗೊತ್ತಿರ್ಬೋದು. ಬಟ್ ದುಡ್ಡು ಹೊಡೆದ್ರು ಅಂತಿಲ್ಲ ಎಲ್ಲೂ ಕೂಡ. 89 ಕೋಟಿ 62 ಲಕ್ಷ ರೂಪಾಯಿ ಅಕ್ರಮ ವರ್ಗಾವಣೆ ಅಂತೇಳಿ ಇದು ಕೂಡ ಹೇಳ್ತಾ ಇದೆ. ಈಗ ನಾನು ಕೇಳ್ತಿರೋದು ಒಂದೇ, ವಿಜಯಕುಮಾರ್ ಇವರ PA ಮತ್ತು ನಾಗೇಂದ್ರ ಇವರಿಬ್ಬರ ಹೆಸರು ಕೂಡ SITಯಲ್ಲಿ ಇರಲಿಲ್ಲ. ಇಡಿಯಲ್ಲಿ ಇಬ್ಬರ ಹೆಸರು ಕೂಡ A1 A2 ಥರ ಇದೆ. ಇಡಿ 25 ಜನರ ಬಗ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದೆ. ಇದರಲ್ಲಿ 12 ಜನ ಮಾತ್ರ. ಆದರೆ SITಯಲ್ಲಿ ದುರ್ಬಳಕೆ ಆಗಿದೆ ಅಂತಿದೆ, ಆದರೆ ಚುನಾವಣೆಗೆ ಬಳಕೆ ಆಗಿದೆ ಅಂತ ಎಲ್ಲೂ ಇಲ್ಲ. ಆದರೆ ಇಡಿ ಚುನಾವಣೆಗೆ 20 ಕೋಟಿ ಬಳಕೆ ಆಗಿದೆ ಅಂತ ಹೇಳಿದೆ. ಇದು ಯಾವುದೇ ಟರ್ನ್ ತಗೋಬೋದು ವೀಕ್ಷಕರೇ, ಯಾವುದೇ ಟರ್ನ್ ತಗೋಬೋದು. ಕೇಂದ್ರ BJP ಕೂಡ ಸ್ವಲ್ಪ ಇದಕ್ಕೆ ಇಂಟರ್ಫಿಯರ್ ಆಗಬಹುದು. ನೋಡೋಣ, ಕಾದು ನೋಡೋಣ ಏನಾಗುತ್ತೆ ಅಂತೇಳಿ. ಕನ್ನಡ ಮಾಧ್ಯಮ ಲೋಕದಲ್ಲಿ ಒಂದು ಹಿಸ್ಟಾರಿಕ್ ಕಾರ್ಯಕ್ರಮ. ನಾವು ಇಲ್ಲಿ ಬಂದಿದ್ದು ರೈತರ ಧ್ವನಿಯಾಗೋದಿಕ್ಕೆ. ರಿಪಬ್ಲಿಕ್ನ ಕನ್ನಡ ಚಾನೆಲ್ನಲ್ಲಿ ಇದು ಒಂದು ಉತ್ತಮವಾದಂಥ ಕಾರ್ಯಕ್ರಮಗಳಿವೆಲ್ಲ. ಜನನು ಕೂಡ ಬೆಂಗಳೂರು ಕಡೆ ಬರ್ತಾ ಇದ್ದಾರೆ, ಕೆಲಸಕ್ಕೋಸ್ಕರ ಬರ್ತಾ ಇದ್ದಾರೆ. DK ಶಿವಕುಮಾರ್ ಅವರ ಕನಸಿನ ಕರ್ನಾಟಕ ಹೇಗಿರಬೇಕು? ನಾನು ಜನ ಬೆಂಗಳೂರಿನ ವಲಸೆ ಬರೋದನ್ನ ತಪ್ಪಿಸ್ಬೇಕು. ಸವಾಲನ್ನ ಸ್ವೀಕಾರ ಮಾಡಿದಾಗ ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯ. ಧರ್ಮ ಅಂತಂದ್ರೆ ಕೇವಲ ಆಧ್ಯಾತ್ಮಿಕಕ್ಕೆ ಸೀಮಿತವಾದದ್ದಲ್ಲ. ಯಾವ ಸಮಿಟು ಇಲ್ಲ, ನಾನ್ ಸ್ಟಾಪ್ ಲೈವ್ ಮಾಡಿರೋದು.